ದರ್ಶನ್ ಅನ್ಫಾಲೋ ವಿಚಾರಕ್ಕೆ ಸುಮಲತಾ ಪ್ರತಿಕ್ರಿಯೆ. ಮದರ್ ಇಂಡಿಯಾಗೂ ಅನ್ಫಾಲೋ ಮಾಡಿದಂತಹ ದರ್ಶನ್ ಇಬ್ಬರ ಮಧ್ಯೆ ಸಂಬಂಧ ಹಳಸಿದೆಯಾ ಎನ್ನುವಂತಹ ಊಹಾಪೋಹ ಸೃಷ್ಟಿಯಾಗ್ತಾ ಇದೆ. ಸುಮಲತಾ ಪೋಸ್ಟ್ ಹಾಕಿದ್ದು ವದಂತಿ ಮತ್ತಷ್ಟು ಪುಷ್ಟಿಗೆ ಕಾರಣವಾಗ್ತಾ ಇದೆ. ಮಾರ್ಮಿಕವಾಗಿ ಪೋಸ್ಟ್ ಮಾಡಿದ್ದಂತಹ ಮಾಜಿ ಸಂಸದೆ ಅದಕ್ಕೀಗ ನಟಿ ಸುಮಲತಾ ಅವರೇ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಎಸ್, ವಿಚಾರ ಏನು ಅಂದ್ರೆ, ದರ್ಶನ್ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A2 ಆರೋಪಿಯಾಗಿ ಜೈಲು ಸೇರಿದ್ರು. ತದನಂತರ ಕಮ್ ಬ್ಯಾಕ್ ಮಾಡಿದ್ದಾರೆ ಜಾಮೀನಿನ ಮೂಲಕ. ಈಗ ಎಲ್ಲಾ ಒಂದು ಕಂಟ್ರೋಲು ಹೆಂಡತಿ ಕೈಗೆ ಹೋಗಿದೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಈ ಹಿಂದೆ ದರ್ಶನ್ ನನ್ನ ಮಾತ್ರ ಅನ್ಫಾಲೋ ಮಾಡಿಲ್ಲ, ದರ್ಶನ್ ಎಲ್ರನ್ನೂ ಕೂಡ ಅನ್ಫಾಲೋ ಮಾಡಿದ್ದಾರೆ. ಅನ್ಫಾಲೋ ಮಾಡಿದರೆ ಸಂಬಂಧ ಹಾಳಾಗುತ್ತದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ವಿಚಾರ ಕೇಳಿ ನಗಬೇಕಾ, ಬೇಸರ ಪಟ್ಕೊಳ್ಬೇಕಾ? ನಾನು ಸೋಷಿಯಲ್ ಮೀಡಿಯಾ ಸಂಬಂಧಕ್ಕೆ ಅಷ್ಟೊಂದು ಬೆಲೆಯನ್ನ ಕೊಡೋದಿಲ್ಲ, ಮಹತ್ವ ಕೊಡೋದಿಲ್ಲ, ಅಷ್ಟೊಂದು ಸಮಯ ಕೂಡ ನನ್ನಲ್ಲಿ ಇಲ್ಲ. ಈ ವಿಷಯ ಮಾಧ್ಯಮದಲ್ಲಿ ಬಂದಾಗ್ಲೇ ನನಗೆ ಗೊತ್ತಾಗಿದ್ದು ಅಂತ ಹೇಳಿ ಸುಮಲತಾ ಅಂಬರೀಶ್ ಅವರು ಹೇಳಿದ್ದಾರೆ. ಈ ಹಿಂದೆ ದರ್ಶನ್ ಅವರ ಒಂದು ತಂಗಿಯ ಮಗ ಚಂದು, ಆತನ ಕಾಲಿಗೆ ಅವರ ಅಭಿಮಾನಿಗಳು, ದರ್ಶನ್ ಅವರ ಅಭಿಮಾನಿಗಳು ಬಿದ್ದಿದ್ರು. ಈ ಒಂದು ಕಾರಣಕ್ಕಾಗಿ ಅವರು ಕೋಪಗೊಂಡಿದ್ರು. ಆ ಒಂದು ಕಾರಣಕ್ಕಾಗಿ ಇದ್ದವ್ರನ್ನೆಲ್ಲ ಅನ್ಫಾಲೋ ಮಾಡಿ ಬಿಸಾಕಿದ್ರು ಇನ್ಸ್ಟಾಗ್ರಾಮ್ನಲ್ಲಿ. ಕೊನೆ ಉಸಿರು ಇರೋವರೆಗೂ ದರ್ಶನ್ ನನ್ನ ಮಗಾನೇ, ದರ್ಶನ್ ಮೇಲೆ ನನಗೆ ಯಾವುದೂ ಕೋಪವಿಲ್ಲ, ದರ್ಶನ್ ಗುರಿಯಾಗಿಸಿಕೊಂಡು ಪೋಸ್ಟ್ ಮಾಡಿಲ್ಲ, ನನ್ನ ಪೋಸ್ಟ್ಗಳಿಗೂ ನನ್ನ ಕುಟುಂಬದ ಸದಸ್ಯರುಗಳಿಗೂ ಆಪ್ತರ ಮಧ್ಯೆ ಯಾವುದೇ ಸಂಬಂಧ ಇರೋದಿಲ್ಲ. ಮಾಜಿ ಸಂಸದೆ ಸುಮಲತಾ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಎಸ್, ಹೌದು, ದರ್ಶನ್ ಏಕಾಏಕಿ ಇನ್ಸ್ಟಾಗ್ರಾಮ್ನಲ್ಲಿ ಸುಮಲತಾ ಅಂಬರೀಶು, ಅಭಿಷೇಕ್ ಹಾಗೆ ತುಂಬಾ ಜನರನ್ನ ಅನ್ಫಾಲೋ ಮಾಡಿದ್ದಾರೆ. ಇದನ್ನ ನೋಡಿ ಸುಮಲತಾ ಹಾಗೂ ದರ್ಶನ್ ಕುಟುಂಬದ ನಡುವೆ ಏನಾದ್ರೂ ಮನಸ್ತಾಪ ಕೇಳಿ ಬಂದಿತ್ತಾ ಎನ್ನುವಂತಹ ವಿಚಾರ ಸುದ್ದಿಯಲ್ಲಿತ್ತು. ಈಗ ಆ ವಿಚಾರಕ್ಕೆ ಸುಮಲತಾ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಏನಂತ ಪ್ರತಿಕ್ರಿಯೆ ನೀಡಿದ್ದಾರೋ ಅಂತಂದ್ರೆ, ನಟ ದರ್ಶನ್ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಸುಮಲತಾ ಅಂಬರೀಶ್ ಕುಟುಂಬದ ಸದಸ್ಯರನ್ನ ಅನ್ಫಾಲೋ ಮಾಡಿದ್ರು. ಇದು ಸುಮಲತಾ ಅವರ ಗಮನಕ್ಕೆ ಬಂದಿತ್ತೋ ಅಥವಾ ಬಂದಿಲ್ವೋ ಗೊತ್ತಿಲ್ಲ. ಯಾರು ಸತ್ಯವನ್ನ ತೀರ್ಚೋಕಾಗೋದಿಲ್ಲ, ಪಶ್ಚಾತ್ತಾಪ ಅಂತ ಹೇಳಿ ಒಂದಿಷ್ಟು ಪೋಸ್ಟ್ ಗಳನ್ನ ಅವ್ರು ಹಾಕೊಂಡಿದ್ರು. ವಿಚಾರಕ್ಕೆ ಸುಮಲತಾ ಅವರು ಸ್ಪಷ್ಟನೆ ನೀಡಿದ್ದಾರೆ. ಆ ಒಂದು ಪೋಸ್ಟ್ಗೂ ದರ್ಶನ್ ಅನ್ಫಾಲೋ ಮಾಡಿದ್ದಕ್ಕೂ ಯಾವುದೇ ಸಂಬಂಧ ಇಲ್ಲ. ಈಗ ನೀವು ನೋಡ್ತಾ ಇದ್ದೀರಾ ಸುಮಲತಾ ಅವರು ಯಾವ ತರ ಪೋಸ್ಟ್ ನ ಹಾಕಿದ್ರು ಅಂತ. ನನ್ನ ಹಿಂದಿನ ಒಂದು ಪೋಸ್ಟ್ ನ ಕುರಿತು ಅನಗತ್ಯವಾದ ವಿವಾದ ಸೃಷ್ಟಿಯಾಗಿರೋದ್ರಿಂದ ಈ ಸ್ಪಷ್ಟನೆಯನ್ನ ನೀಡೋಕೆ ನಾನು ಇಚ್ಛೆ ಪಡ್ತೇನೆ. ನನ್ನ ಪೋಸ್ಟ್ ಯಾರನ್ನಾದರೂ ಗುರಿಯಾಗಿಸಿ ಹಾಕಿರೋದಲ್ಲ, ಅದು ಸರಳವಾಗಿ ಹಂಚಿಕೊಂಡಿರುವಂತಹ ವಿಚಾರ ಮಾತ್ರ. ನಾನು ನನ್ನನ್ನ ಫಾಲೋ ಮಾಡುತ್ತಾರೆ ಅಥವಾ ಅನ್ಫಾಲೋ ಮಾಡುತ್ತಾರೆ ಎನ್ನುವುದನ್ನ ಗಮನದಲ್ಲಿ ಇಟ್ಟುಕೊಳ್ಳುವಂತಹ ಅಭ್ಯಾಸವನ್ನ ಹೊಂದಿಲ್ಲ. ಮಾಧ್ಯಮಗಳಲ್ಲಿ ಈ ವಿಚಾರದ ಬಗ್ಗೆ ಸುದ್ದಿ ಬಂದಾಗಲೇ ನನಗೆ ಅದರ ಬಗ್ಗೆ ಗೊತ್ತಾಗಿದ್ದು. ನಿಜಕ್ಕೂ ದರ್ಶನ್ ಅವರು ಇನ್ಸ್ಟಾಗ್ರಾಮ್ ಮತ್ತು ಟ್ವೀಟ್ನಲ್ಲಿ ಯಾರನ್ನ ಫಾಲೋ ಮಾಡ್ತಿಲ್ಲ, ಅದು ಅವರ ವೈಯಕ್ತಿಕ ಆಯ್ಕೆ ಮತ್ತು ಅದನ್ನ ಎಲ್ಲರೂ ಕೂಡ ಗೌರವ ಮಾಡಬೇಕು, ಗೌರವಿಸಬೇಕು. ಇದನ್ನ ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳೋದು ಇದು ಯಾರಿಗೂ ಕೂಡ ಅಗತ್ಯ ಇಲ್ಲ. ತಂದೆ ಮಗನ ಬಾಂಧವ್ಯದಲ್ಲಿ ಅನಗತ್ಯವಾದ ವಿವಾದಗಳನ್ನ ಸೃಷ್ಟಿ ಮಾಡಬೇಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದೇನೆ. ನನ್ನ ಪೋಸ್ಟ್ ಯಾರನ್ನೂ ಕೂಡ
ಇಲ್ಲವೇ ಇಲ್ಲ ಎಂಬುದನ್ನ ಮತ್ತೊಮ್ಮೆ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೇನೆ. ನಾನು ನನ್ನ ಕುಟುಂಬ ಹಾಗೂ ಆಪ್ತರ ವಿಚಾರವನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಎಳೆದು ತರುವಂತಹ ಅಭ್ಯಾಸವನ್ನ ಹೊಂದಿಲ್ಲ ಅಂತ ಹೇಳಿ ಸ್ಪಷ್ಟನೆಯನ್ನ ನೀಡಿದ್ದಾರೆ.